ಏನಂತಾರೋ ಏನೋ ಅಲ್ವಾ. ನಾವು ಅವತ್ತು ಬೇರೆ ಅದೇ ಎದ್ದು ಬಂದ್ವಲ್ಲ, ಅಯ್ಯಪ್ಪ ಮೊದಲೇ ಉರ್ಕೊಂಡಿರ್ತಾನೆ. ಏನಂತಾನೋ ಏನೋ ಅನ್ನಿಸ್ತೈತೆ ನನಗೆ. ಬರ್ತಾರ ತಗ. ಅವ್ರಿಗೆ ಏನಾದ್ರು ಒಂದು ಸಮಸ್ಯೆ ಬಗೆಹರಿದ್ರೆ ಸಾಕಪ್ಪ ಅಂತ ಇವಾಗ ನಾವು ಬಂದರೆ ಸಾಕಪ್ಪ ಅಂದ್ಕೊಂಡಿರ್ತಾರೆ. ಬರ್ತಾರೆ. ಬಂದರು ಆ ಭುವನ್ ಕರೆದ್ಬಿಟ್ಟು ಬರ್ರಿ ಗೌಡ್ರೆ, ಅವತ್ತು ಭುವನು ಪಂಚಾಯತಿ ಮಾಡೋಕ್ಕೆ ಕಲೆ ಹಾಕಿದ್ದೆ, ಇವತ್ತು ನಾನು ಪಂಚಾಯತಿ ಮಾಡೋದಕ್ಕೆ ಕಲೆ ಹಾಕಿದ್ದೀನಿ ಅಂತೇಳಿ ನಾನು ಹೇಳ್ತೀನಿ. ಮತ್ತೆ ಅಯ್ಯಪ್ಪನಿಗೆ ಯಾಕೆ ಹೆದರ್ಕೋಬೇಕು, ಹೋಗಿ ಧೈರ್ಯವಾಗಿ ಮಾತಾಡೋಣ. ನಾವಿವತ್ತು ಪಂಚಾಯತಿ ಮಾಡ್ತಾ ಇದೀವಿ, ಭುವನ್ ಕರೆಸ್ ಬನ್ನಿ, ಬಂದು ಅದೇನು ನ್ಯಾಯ ತೀರ್ಮಾನ ಮಾಡ್ಕೊಂಡು ಕೊಡಿ ನೀವು ಅಂತೇಳಿ ಕೇಳೋಣ. ಏನಂತಾರೆ ನೋಡೋಣ. ಅದಲ್ಲಿ ಬಂದೇ ಬರ್ತಾರೆ. ಅವ್ರಿಗೇನು ನಾನು ಕರೆದ್ರು ಬರ್ತಾರೆ, ನೀನು ಕರೆದ್ರು ಬರ್ತಾರೆ, ಯಾರು ಕರೆದ್ರು ಬರ್ತಾರೆ. ಇವಾಗ ನಾವು ಕರ್ಕೊ ಬರ್ತೀವಲ್ಲ, ಏನಾನ ನಮ್ಮ ಕಡೆಗೆ ನ್ಯಾಯ ಹೇಳಿದ್ರು ಹೇಳ್ಬೋದು. ಯಾಕಂದ್ರೆ ನಾವು ಕರಿತಾ ಇದ್ದೀವಲ್ಲ. ಹೋದ್ ಸತಿ ಭುವನ್ ಕರ್ಕೊಂಬಂದಿದ್ದ, ಭುವನ್ ಕಡೆಗೆ ನ್ಯಾಯ ಹೇಳಿದ್ರು. ಅದಕ್ಕೆ ಈ ಸತಿ ನಾವು ಕರ್ಕೊಂಬರ್ತೀವಿ, ನಮ್ಮ ಕಡೆಗೆ ಏನೋ ನ್ಯಾಯ ಹೇಳಿದ್ರೆ ಹೇಳ್ತಾರೆ ಅನ್ಸುತ್ತೆ. ಒಂದಿಷ್ಟು ದುಡ್ಡು ಗಿದ್ದೇನಾದ್ರು ಕೊಡಪ್ಪ ನೀನು. ನಡಿ ಮಾತಾಡೋಣ. ಗೌಡ್ರೆ ಒಂದು 10,000 ಕೊಡ್ತೀನಿ ನೋಡ್ರಿ. ನೀವೊಂದು 1 ಲಕ್ಷ 2 ಲಕ್ಷ ತಕ್ಕ ಮಾತಾಡ್ರಿ. 2 ಲಕ್ಷ ಇಸ್ಕೊಂಡು ಕೊಟ್ರಿ, 10,000 ನಿಮಗೆ ಕೊಡ್ತೀನಿ ಅಂತೇಳಿ ಹೇಳ್ತೀನಿ. ಅವ್ರಿಗೂ ಕೊಡಬೇಕು. ಇದಿಷ್ಟೇ ನನ್ನ ದುಡ್ಡು ಪಡ್ಡು ಕೊಡ್ತಾ ಇದ್ರೇನೆ ಅವರು. ಇಲ್ಲಾಂದರೆ ಯಾತು ಕೊಡಲ್ಲ ಅಂತೇಳಿ ಅವರು ಬರೋದೇ ಇಲ್ಲ. ಅದಕ್ಕೆ ಒಂದಿಷ್ಟು ದುಡ್ಡು ಗಿಟ್ಟು ಕೊಟ್ಟರೆ ಎಲ್ಲ ಅವರು ಹೇಳ್ದಂಗೆ ಕೇಳ್ತಾರೆ ತಗ. ಮತ್ತೆ ಒಂದಿಷ್ಟೇನಾದ್ರೂ ಅವ್ರಿಗೂ ಕೈ ಬಿಸಿ ಮಾಡ್ತಾ ಇರಬೇಕು. ಸುಮ್ಮನೆ ಬರ್ರಿ ಅಂತಂದರೆ ಯಾರು ಬರೋಲ್ಲ. ಈಗೆಲ್ಲ ಅಲ್ಲೂ ಇಲ್ಲೂ ಒಂದಿಷ್ಟು ಎಲ್ಲ ಕೈ ಬಿಸಿ ಮಾಡ್ತಾ ಇದ್ರೇನೆ. ಒಂದು 10,000ನ ಕೈಗೆ ಇಟ್ಟರಾಯ್ತು. ಒಂದು 10,000 ಕೊಡ್ತೀವಿ ಅಂತ ಹೇಳೋದು, ಒಂದು 2 ಲಕ್ಷ ಇಸ್ಕೊಂಡು ಕೊಡ್ರಿ ಅಂತ ಹೇಳಿದ್ರೆ ಇವಾಗ ನಾವು ಕರಿತಿದ್ದೀವಲ್ಲ, ನಮ್ಮ ಕಡೆ ನ್ಯಾಯ ಹೇಳ್ತಾರೆ. ರೆಡಿ ಗೌಡ್ರೆ ಗೌಡ್ರೆ ಇದಾರೆ ಏನು ಹೊಲ್ದ ಕಡೆ ಎಲ್ಲಾದ್ರೂ ಹೋಗ್ಯವ್ರ? ಗೌಡ್ರೆ ಗೌಡ್ರೆ ಹೇಳಪ್ಪ, ಇಲ್ಲೇ ಇದ್ದಾರೆ, ಬಂದ್ರು. ಬರ್ರಿ ಗೌಡ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ರಮ್ಮ, ಯಾಕೆ ಬಂದಿರೋದು? ಅದೇ ಏನಿಲ್ಲ, ಅವತ್ತೇ ನಂಗೆ ಬೇಜಾರು ಮಾಡ್ಕೊಂಡು ಅದೇ ಎದ್ದೋದ್ವಿ. ಅದಕ್ಕೆ ಅದೇನು ನೀವು ಬಂದು ಇವಾಗ ಬಗೆಹರಿಸ್ಬರ್ರಿ. ಇವಾಗ ನಾವು ಪಂಚಾಯತಿಗೆ ಆಗ್ತಾ ಇದೀವಿ, ಭುವನ್ ಬರಲ್ಲ ಅಂತ ಹೇಳ್ತಾವನೆ. ಅದಕ್ಕೆ ಇವಾಗ ನಾವು ಪಂಚಾಯತಿಗೆ ಆಗ್ತಾ ಇದೀವಿ. ಏನೋ ನೀನು ಆಗೋದಾಯ್ತು, ಅವತ್ತೇನೋ ನಮಗೆ ಸಿಟ್ಟು, ಅದಕ್ಕೆ ನಾವಂಗೆ ಮಾತಾಡಿದೀವಿ. ಬರ್ರಿ ಗೌಡ್ರೆ, ಇನ್ನು ಅದೇನು ಬಂದು ಬಗೆಹರಿಸ್ಕೊಂಡು ಕೊಡಿ. ಪ್ಲೀಸ್, ನೀವು ಅದನ್ನು ಬಗೆಹರಿಸ್ಕೊಡ್ಬೇಕು ಅಂತ ನಾವು ನಿಮ್ಮ ಹತ್ರ ಕೇಳೋದಕ್ಕೆ ಬಂದಿದ್ದೀವಿ. ಏನ್ರಮ್ಮ, ಏನು ಹುಡುಗಾಟ ಆಡ್ತಾ ಇದ್ದೀರಾ? ಏನು ಮಾಡೋದಕ್ಕೆ ನಮಗೆ ಕೆಲಸ ಇಲ್ಲ ಅಂತ ಅನ್ಕೊಬಿಟ್ಟಿದ್ದೀರಾ? ಅವತ್ತು ಅಷ್ಟೊಂದು ಸಾರಿ ಹೇಳಿದ್ರು ಅದೇ ಎದ್ದೋಗ್ಬಿಟ್ರಲ್ಲ. ಅಷ್ಟೊಂದು ಜನ ಎಲ್ಲ ಹೇಳಿದ್ರು ಒಬ್ರು ಮಾತಿಗಾದ್ರೂ ಬೆಲೆ ಕೊಡ್ದಂಗೆ ನೀವು ಎದ್ದೋಗ್ಬಿಟ್ಟು ಈಗ ಬಂದು ನೀವು ಹೇಳ್ದಂಗೆ ಕೇಳ್ತಿಕೊಡ್ರೆ ಬನ್ನಿ ಅದೇನು ತೀರ್ಮಾನ ಮಾಡಿಕೊಡ್ರಿ ಅಂತಂದ್ರೆ ನಮಗೂ ಕೆಲಸಗಳಿದಾವಮ್ಮ. ನಾವೇನೇನು ಇಲ್ಲಿ ಸುಮ್ಮನೆ ಟೈಮ್ ಪಾಸಿಗೆ ಬರಲ್ಲ. ಅಲ್ಲೆಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಬಂದು ನಾವೇನೇನು ಟೈಮ್ ಪಾಸ್ ಮಾಡೋದಕ್ಕೆ ಬರೋದಿಲ್ಲ. ನನಗೂ ಬೇಜಾನ್ ಕೆಲಸಗಳಿದ್ದಾವೆ. ನಮ್ಮ ಜಮೀನಲ್ಲೂ ಬೇಜಾನ್ ಕೆಲಸಗಳೆಲ್ಲ ಐತೆ. ಏನು ಅನ್ಕೊಂಡಿದ್ದೀರಾ? ನೀವು ಕರೆದಿದ ತಕ್ಷಣ ಬಂದು ಅಲ್ಲಿ ನಾನು ಕೂತ್ಕೊಂಡಲ್ಲಿ ಹೇಳೋದಕ್ಕೆ ಏನು ಅನ್ಕೊಂಡಿದ್ದೀರಮ್ಮ? ಏನು ಆಟ ಆಡ್ತೀರಾ? ಏನು ಹುಡುಗಾಟ ಆಡ್ತೀರಾ ನೀವು? ಈಗ ಯಾಕೆ ಬಂದಾರ ಗೌಡ್ರೆ ಇವರು? ನೋಡಮ್ಮ ಲಕ್ಷ್ಮಕ್ಕ, ಈಗ ಬಂದವ್ರೆ. ಬರ್ರಿ ಗೌಡ್ರೆ, ಅದೇನು ಬಗೆಹರಿಸ್ಕೊಂಡು ಕೊಡಿ, ಈಗ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಬಂದವ್ರೆ. ಅದಕ್ಕೆ ನಾವು ಈಗ ಬರೋಕ್ಕಾಗಲ್ಲ ಕಣಮ್ಮ, ನನಗೂ ಬೇಜಾನ್ ಕೆಲಸ ಐತೆ, ನಾನು ಬರೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಬೇಜಾರಾಗವ್ರೆ ಅನ್ಸುತ್ತೆ ಗೌಡ್ರು. ಅಲ್ಲ ಗೌಡ್ರೆ, ನಮಗೂ ಹಿಂಗೆ ಮಾಡಬಾರ್ದಂಬದೇ ಇತ್ತು. ಆ ಭುವನ್ ನೋಡಿದ್ರೆ ಹಿಂಗೆ ಮಾಡ್ಬಿಟ್ನಲ್ಲ, ಅದಕ್ಕೆ ತುಂಬ ಬೇಜಾರಾಯಿತು. ಕೋಳಿ ಫಾರ್ಮ್ ಎಲ್ಲ ಖಾಲಿ ಮಾಡಿಬಿಟ್ಟವನೆ. ನಿಮ್ಗೆ 10,000 ಲಕ್ಷ್ಮಜ್ಜಿ, ನಿಮ್ಗೆ 10,000 ಕೊಡ್ತೀವಿ. ತಲಕ 10,000ನ ಒಂದು 2 ಲಕ್ಷಕ್ಕೆ ನೀವು ತೀರ್ಮಾನ ಮಾಡಿದ್ರೆ ನಿಮಗೂ 10,000 ಕೊಡ್ತೀನಿ. ಏಯ್ ಹೋಗಲೇ, ಏನು ಅಂದ್ಕೊಂಡಿದ್ಯಾ? ನನಗೇನೆ 10,000 ಕೊಡ್ತೀನಿ ಅಂತ ಹೇಳೋದಕ್ಕೆ ಬಂದಿದ್ಯಾ? ನೀನು 10,000ನ ನೀನೇ ಇಟ್ಕೊ. ನನಗೇನು ಕೊಡ್ತಾ ಇದೀಯ 10,000ನ? ನಿಯತ್ತಾಗೆ ಪಾಪ ಭುವನು ಕೊಡ್ತೀನಿ ಅಂತ ಹೇಳವನೆ, ಹೇಳಿದ್ದ. ಇವಾಗ ಅವ್ನು ಕೊಡಲ್ಲ ಅಂತವನೆ. ಏನು ಮಾಡ್ತೀರಾ? ಇನ್ನು ಮಾಡ್ಕೊ ಹೋಗಿ. ಅದೇನು ಮಾಡ್ಬೇಕು ಅಂತ ಇದ್ರೆ ಮಾಡ್ರಿ, ನಾವಂತೂ ಬರೋದಿಲ್ಲ. ಎಲ್ಲರಿಗೂ ಕೆಲಸ ಇದಾವೆ. ನೀವು ಬರ್ರಿ ಅಂತ ಬರೋಕ್ಕೆ, ನೀವು ಬೇಡ ಅಂತ ಬಿಡೋಕ್ಕೆ ಏನು ಯಾರೇನು ಕೆಲಸ ಇಲ್ದಾರ ಅನ್ಕೋಬೇಡ್ರಿ. ಎಲ್ಲರಿಗೂ ಕೆಲಸ ಇದ್ದೇ ಇರ್ತವೆ. ನೋಡಿ ಎಷ್ಟರ ಮಟ್ಟಿಗೆ ನೀವು ಅಂದ್ಕೊಂಡಿದ್ದೀರಲ್ಲ. ಏನು ಬಿಡು, ಕರೆದೇಡ್ಕೆ ಬರ್ತಾರೆ ಇವ್ರದ್ದೆಲ್ಲ ಯಾವ ಲೆಕ್ಕ ಅಂತ ಅಂದ್ಕೊಂಡಿದ್ದೀರಾ ಗೌಡ್ರನ್ನ? ಏನು ಅಂದ್ಕೊಂಡಿರ? ಅವ್ರಿಗೂ ಒಳ್ಳೆ ಬೇಜಾನ್ ಕೆಲಸ ಇದ್ದಾವೆ. ಅವ್ರಿಗೂ ದಾಳಿಂಬ್ರೆ ತೋಟ, ಪೆಣಂಗಣ್ಣಿನ ತೋಟ, ಪ್ರತಿಯೊಂದೂ ಕೆಲಸಗಳಿದ್ದಾವೆ. ಅವ್ರಿಗೂ ತೋಟ ನೋಡ್ಕೋಬೇಕು, ನೀರು ಇಕ್ಬೇಕು, ಕೂಲಿ ಆಳುಗಳು ಬರ್ತಾರೆ, ಎಷ್ಟು ಕೆಲಸ ಇರುತ್ತೆ. ಅವ್ರನ್ನ ಏನು ಕೆಲಸ ಇಲ್ದಾರ ಅಂತ ಅನ್ಕೋಬೇಡ್ರಿ. ಅವ್ರೇನೋ ಬಂದವತ್ತು ಅಷ್ಟೊಂದೆಲ್ಲ ಹೇಳಿ ಕರೆದ್ರೂ ಹೋಗು ನಾವು ಬರಲ್ಲ ಅಂತ ಹೇಳಿ ಅಷ್ಟೊಂದು ನೀವು ಜಂಬ ಮಾಡ್ಕೊಂಡು ಹೋದಾರು ತಿರ್ಗಿ ಬಂದಿದ್ದೀರಲ್ಲ. ಯಾರು ಬರಲ್ಲ ತಿರ್ಗ. ನೀವು ಅದೇನು ಅದೇನು ಮಾಡ್ಕೋಬೇಕು ಅಂತ ಇದ್ರೆ ಹಂಗೆ ಮಾಡ್ಕೊ ಹೋಗ್ರಿ, ಹೋಗು.
ಅಲ್ಲ ಗೌಡ್ರೆ ಬಿಡಿ ಹೋಗ್ಲಿ, ಇವಾಗೇನ ಆಗದ ಆಯ್ತು ಅಟ್ಲಾಗ. ನಾನು ಇವಾಗ ಅದನ್ನ ಬಗೆಹರಿಸ್ಕೋಬೇಕು ಅನ್ನೋದೇ ಇರೋದು. ನಾವೇನೋ ಸಿಟ್ಟಲ್ಲಿ ಎದ್ದು ಹೋದ್ವಿ, ನಿಮಗೂ ಬೇಜಾರಾಗಿರುತ್ತೆ ಅನ್ನೋದು ಗೊತ್ತು ಅಲ್ಲ. ಇವಾಗ ನಾವು ಪಂಚಾಯತಿ ಕಲೆ ಆಗ್ತಿದ್ವಿ, ಭುವನ್ ಕರೆದ್ವಿ ಬಾರ ಅದೇನು ಬಗೆಹರಿಸ್ಕೊಂಬನ ಅಂತ, ಬರಲ್ಲ ಅಂತಂದ. ಅದಕ್ಕೆ ನೀವು ಇವಾಗ ನಾವು ಕರಿತಾ ಇದ್ದೀವಿ, ನೀವು ಬಂದು ಬಗೆಹರಿಸ್ಕೊಂಡು ಕೊಡಿ. ಏನೋ ಅವತ್ತು ಗೊತ್ತಿಲ್ದಲ್ಲ ಇಂಥ ತಪ್ಪಾಯಿತು, 1-2 ಲಕ್ಷ ಮಾತಾಡಿ 1-2 ಲಕ್ಷ ಮಾತಾಡಿ ಇಸ್ಕೊಂಡು ಕೊಡಿ ಗೌಡ್ರೆ. 2 ಲಕ್ಷ ಅಂತೆ, 2 ರೂಪಾಯಿನೂ ಕೊಡಲ್ಲ ಇವಾಗ ಅವನು. 2 ಪೈಸೆನೂ ಕೊಡಲ್ಲ. ಹಂಗೆ ಅವನಿಗೆ ಬೇಜಾರಾಗ್ಬಿಟ್ಟೈತೆ. ಇವಾಗ ಅದೇನು ಮಾಡ್ಕೊಂಬ್ಲಿ, ನಾನಂತೂ ಬರಲ್ಲ ಅಂತಾನ ಅವನು. ನೀವು ಹೋಗ್ರಿ, ಅವ್ನು ಕರ್ಕೊಂಬರ್ರಿ, ಆಮೇಲೆ ಬೋತಾರೆ ಗೌಡ್ರು. ಅದೇ ಮತ್ತೆ ಭುವನ್ನ ಕರ್ಕೊಂಬರ್ರಿ, ಭುವನ್ ಕರ್ಕೊಂಬಂದು ಅಲ್ಲಿ ಬರಲಿ ಅವನು, ಆಮೇಲೆ ನಾನು ಬರ್ತೀನಿ. ನಾನು ಅವ್ನು ಬರ್ದಲ್ಲೇ ನಾವು ಬರೋಕ್ಕಾಗಲ್ಲಪ್ಪ, ಅವ್ನು ಭುವನ್ ನಾನು ಬರಲ್ಲ ಅಂತ ಹೇಳ್ತಾವೆ. ಅದೇನು ಎತ್ತ ಅಂತೇಳಿ ನೀವು ಅವನ ಹತ್ರ ಮಾತಾಡಿ ಭುವನ್ ಬರಲಿ, ನಾನು ಬರ್ತೀನಿ ಬೇಕಾದ್ರೆ. ಭುವನ್ ಬರಲಿ ಫಸ್ಟು. ಭುವನ್ ಬರ್ದಲ್ಲೇ ನಾನು ಏನೋ ಅಲ್ಲಿ ಬಂದು ಕಾಯ್ಕೊಂಡು ಕೂತ್ಕೊಂಬಕ್ಕಾಗಲ್ಲ. ಅವತ್ತು ನೋಡಿದ್ರೆ ನೀವು ಬರಲಿಲ್ಲ ಅಂತ ಕಾತ್ಕೊಂಡು ಕೂತ್ಕೊಂಡ್ವಿ, ಇವತ್ತು ಅವ್ನು ಬರಲಿಲ್ಲ ಅಂತ ನಾವು ಕಾತ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವನು ಭುವನ್ನ ಕರ್ಕೊಂಬಂದಲ್ಲಿ ಪಂಚಾಯತಿ ಹತ್ರ ನಿಲ್ಲಿಸ್ರಿ, ಆಮೇಲೆ ಬೇಕಾದ್ರೆ ನಾನು ಬರ್ತೀನಿ ಅಷ್ಟೇ. ಇಷ್ಟು ತೀರ್ಮಾನ ಮಾಡಿದ್ನಪ್ಪ. ನಾನು ಬರಲ್ಲ ಅಂತಲ್ಲ, ಬರ್ತೀನಿ. ಭುವನ್ ಕರ್ಕೊಂಬಂದು ಫಸ್ಟ್ ಅಲ್ಲಿ ಇರ್ರಿ, ಎಲ್ಲರೂ ಬರ್ತೀನಿ. ನಾವು ಬಂದು ಕೂತ್ಕೊಂಡು ಎಲ್ಲರನ್ನೂ ಕಾಯೋಕ್ಕಾಗಲ್ಲ. ನಮ್ಮನ್ನು ನೀವು ಕಾಯ್ಬೇಕೆ ಹೊರತು ನಾವು ನಿಮ್ಮನ್ನು ಕಾಯೋಕ್ಕಾಗಲ್ಲಮ್ಮ, ನಮಗೂ ಬೇಜಾನ್ ಕೆಲಸಗಳಿದ್ದಾವೆ. ಭುವನ್ ಕರ್ಕೊಂಬಂದ್ರೆ ಬರ್ತಾರೆ ಅಂತೆ, ಅದಕ್ಕೆ ನೀವೊಂದು ಮಾತು ಹೇಳ್ರಿ ಅಂತ ಹೇಳು ಗೌಡ್ರಿಗೆ. ನೀವೊಂದು ಮಾತು ಹೇಳ್ರಿ ಗೌಡ್ರೆ ಭುವನ್ಗೆ ಅಂತ. ಹಂಗ ನೀನೇ ಒಂದು ಮಾತು ಹೇಳ್ರಿ ಗೌಡ್ರೆ, ನೀವು ಎತ್ತಾಗಿ ಹೇಳಿದ್ರೆ ಹೆಂಗ ಗೌಡ್ರು ಹೇಳಿದ್ರು ಅಂತೇಳಿ ಮೇನ ಬೆಲೆ ಕೊಟ್ಟು ಬತ್ತಾನೆ. ಏನೋ ಒಂದು ನೀವೇ ಒಂದು ಮಾತು ಹೇಳ್ರಿ. ಎಲ್ದಿದ್ರು ಬಗೆಹರ್ಕೊಂಬದಪ್ಪ, ಬಗೆಹರ್ಕಳ್ರಿ ಅಂತೇಳಿ ನೀವೇ ಒಂದು ಮಾತು ಹೇಳ್ರಿ ಗೌಡ್ರೆ. ಮರೇ ನಾನು ಯಾರಿಗೂ ಹೇಳೋಕ್ಕಾಗಲ್ಲ, ಬಟ್ ನಾವು ಯಾರಿಗೂ ಹೇಳಕ್ ಬರಲ್ಲ. ನೀವುಗೆ ಹೇಳ್ಕೊಳ್ಸಿಕ್ ನೀವು ಬೆಲೆ ಕೊಟ್ಟೆ, ಅವನು ಬೆಲೆ ಕೊಡ್ಲಿಲ್ಲ, ನಾವೇನು ಮಾಡೋಣ ಗಳಪ್ಪ. ನೀವು ಪಟ್ಟು ಯಾರು ನೀವೇ ಅಂತಲ್ಲ, ಯಾರು ಪಂಚಾಯತಿ ಮಾಡಿದ್ರು ಅಷ್ಟೇ ನನಗೆ ಹೇಳಕ್ ಬರೋರು ಇಲ್ಲಿ ನೀವು ಇರ್ಬೇಕು. ನಿಮ್ಗೆ ಯಾರು ಅನ್ಯಾಯ ಮಾಡ್ಯಾರ ಅವ್ರು ಇರ್ಬೇಕು. ಇಬ್ರು 2 ಕಡೆಗಳವ್ರು ಇದ್ರೆ ಮಾತ್ರ ನಾನು ಬಂದು ನ್ಯಾಯ ಹೇಳ್ತೀನಿ. ಇಲ್ಲ ನಾನು ಬಂದು ಅವ್ರನ್ನ ಕಾರ್ಕೊಂಡು ಕುತ್ಕೊಂಡು ಕಾರುಸ್ರಿ, ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತ ನಾವು ಕರಿಯಕ್ಕಾಗಲ್ಲ ಅಂತ ಹೇಳ್ತೀನಿ. ನಾವು ಬರೋಕ್ಕಾಗಲ್ಲಪ್ಪ. ಏನು ಅನ್ಕೊಂಡಿದ್ಯಲ್ಲ ನೀನು? ಅವತ್ತು ಅಷ್ಟೊಂದು ಜನ ಹೇಳಿರೋ ಒಂದು ಮಾತಿಗೆ ಹೊರ್ತ್ಕೊಂಬ್ಲಿಲ್ವಲ್ಲ, ಈಗ ಬಂದವನಿ ಲಂಬಡಿ. ಸ್ವಲ್ಪ ಪ್ರಜ್ಞೆ ಇರ್ಬೇಲೆ ಮೈ ಮೇಲೆ ಯಾರನ್ನ ಹೇಳಿದ್ಕೆ ಅರ್ತ್ಕೋಬೇಕು. ಇವತ್ತ ಜನಗಳ ಮಾತು ಮೀರಿ ದೇವ್ರ ಮಾತು ಮೀರಿದಂಗೆ ಭಾಳ ಜನ ಹೇಳೋರು ಅಂತಂದ್ರೆ ಒಂದಿಷ್ಟು ಅರ್ಥ ಮಾಡ್ಕೋಬೇಕು. ಜನಗಳ ಮಾತು ಯಾವತ್ತೂ ಮೀರೋಕ್ ಹೋಗ್ಬಾರ್ದು. ಯಾರಾದ್ರೂ ಒಂದು 4 ಮಾತು ಹೇಳೋರು ಅಂತಂದ್ರೆ ಯಾವ್ದು ಒಳ್ಳೇದು ಕೆಟ್ಟದ್ದು ನಿನ್ಗೆ ಅನ್ಸಿರೋದ್ನ ಒಂದಿಷ್ಟು ಯೋಚನೆ ಮಾಡ್ಬೇಕು. ಅವತ್ತೇನಂತ ತೀರ್ಮಾನ ಮಾಡ್ಕೊಂಡು ಹೋಗಿದ್ರೆ ನೀನು ಈಗ ತೀರ್ಮಾನ ಮಾಡ್ಕೊಂಬದು ಅವಾಗಲೇ ಮಾಡ್ಕೊಂಬನ. ಅವಾಗ ಎದ್ದೋಗಿ ಈಗ ಬಂದಿದ್ಯಲ್ಲ ಇಲ್ಲಿ ಲಂಬಡಿ. ನಿಮ್ಗೇನು ಅನ್ಸಲ್ಲೇನೋ? ನಿಮ್ಗೇನು ಆಟ ಆಡ್ತೀರಿ? ನಿಮ್ಗೆ ಏನು ನಮ್ಗೇನು ಏನು ಅನ್ಕೊಬಿಟ್ಟಿದ್ರಿ ನೀವು? ಆಟ ಆಡ್ತೀರಾ ನೀವು? ಅಯ್ಯೋ ಗೌಡ್ರೆ, ಯಾರನ್ನ ಬೇರೆಯವ್ರನ್ನ ಕರಿಯಂಗಿದ್ರೆ ಕರಿತಿದ್ವಿ, ಬೇರೆಯವ್ರನ್ನ ಕರಿಯಂಗಿಲ್ವಲ್ಲ. ನೀವೇ ಈ ಊರಿನ ಗೌಡ್ರು ಅಂದಮೇಲೆ ನಿಮ್ಮನ್ನೇ ಕರಿಯೋದು ನಾವು. ಬಂದು ಬಗೆಹರಿಸ್ಕೊಂಡು ಕೊಡ್ರಿ ಅಂತ ಬೇರೆಯವ್ರನ್ನೆಲ್ಲ ಕರಿಯಕ್ಕಾಗುತ್ತಾ? ಮಾತಾಡ್ಬೇಡಮ್ಮ ನೀನು, ಮಾತಾಡ್ಬೇಡ ಸುಮ್ಮನೆ. ಅವತ್ತು ನಾವು ಹೇಳಿಲ್ವಾ, ಅವತ್ತು ನೀವು ಬಗೆಹರಿಸ್ಕೊಂಡು ಹೋಗ್ಬೇಕಾಗಿತ್ತಮ್ಮ, ನಾವು ಬರಲ್ಲ. ಅದೇನು ಮಾಡ್ಕೊಂತೀರಿ ಮಾಡಿಗಿಲ್ರಿ, ಕಂಪ್ಲೇಂಟ್ ಕೊಡ್ತೀರ ಅವ್ನ ಮೇಲೆ ಕೊಡೋದು ಅಷ್ಟೇನೆ. ಅದೇ ಮತ್ತೆ ನಾವು ಬಾರು ಸರತ್ತು, ಅವಳ ಮಾತು ಕೇಳ್ಬೇಡ, ಹೆಂಗಸ ಮಾತು ಕೇಳಬಾರ್ದು, ಬಾರಲ್ಲ ನೀನು ಅದೇನು ಬಗೆಹರಿಸ್ಕೊಂಡು ಹೋಗು ಅಂತಂದ್ರೆ ಅವಳ ಮಾತು ಕೇಳ್ಕೊಂಡು ಇವನು ಹಂಗೆ ಹೋದ. ಮತ್ತೆ ಇನ್ನೇನು ಮಾಡ್ತಾರೆ? ಇರೋದನ್ನ ಹೇಳ್ತಾರೆ. ನೋಡು ಹಿಂಗೆ ಮಾಡಿಬಿಟ್ರೆ ಹೆಂಗೆ ಏನು ಅತ್ತ ಅಂತ ಬೈದ್ಬಿಡ್ತಾರೆ. ಸುಮ್ಮನೆ ಯಾರು ಇರಲ್ಲ. ಸರಿಯಾಗಿ ಬೈತಾರೆ. ಸ್ವಲ್ಪ ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿ ಅದೇನು ತೀರ್ಮಾನ ಮಾಡ್ಕೋಬೇಕು, ಸುಮ್ಮನೆ ಇದು ಮಾಡ್ಕೋಬಾರ್ದಲ್ಲ. ಈಗ ಬಂದವ್ರಿ, ನಿಮ್ಮನ್ನ ಯಾರು ಉಗ್ರಲ್ವಿ, ಹೋಗ್ರಿ. ಬರಲ್ಲ ಅಂತಾರೆ ಗೌಡ್ರ, ಅದೇನು ಮಾಡ್ಕೊಂತೀರಿ ಮಾಡ್ಕೊಳ್ರಿ, ಕಂಪ್ಲೇಂಟ್ ಕೊಡ್ತೀರಾ ಕೊಡೋಗ್ರಿ, ಹೋಗ್ರಿ. ನಿಮ್ಗೆ ಹೋಗಿ ದುಡ್ಡು ಪಡ್ಡು ಎಲ್ಲ ಮುಗಿಸ್ಕೊಂಡು ಇಲ್ಲೆಲ್ಲ ಇತ್ಯರ್ಥ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಇವಾಗ ಕಂಪ್ಲೇಂಟ್ ಕೊಡ್ರಿ, ಅಲ್ಲಿ ಹಂಗೆ ಯಾರು ತಪ್ಪು ಯಾರು ಸರಿ ಎಲ್ಲ ಗೊತ್ತಾಗುತ್ತೆ. ಆವಾಗ ಅವನೊಂದು 80,000 ಕೊಡ್ತೀವಿ ಅಂದಿದ್ರು ನೀವು ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಹೋಗಿ ಅಲ್ಲೇ ಮುಗಿಸ್ಕೊಂಡು ಯಾಕೆ ಇಲ್ದಾಗ ಬರಗಾಯಿ ಮಾಡ್ಕೊಂತೀರ ಅಷ್ಟೇ. ಹೋಗ್ರಿ ಕೊಡೋಗ್ರಿ ಕಂಪ್ಲೇಂಟೇನು. ನಾವು ಅದೇನು ಪಂಚಾಯತ್ ಬಗೆಹರಿಸ್ಕೊಂಬನ ಅಂತಂದರೆ ಅವಾಗ ಇವರು ಊರಿನ ಗೌಡ್ರು ಬರಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವತ್ತು ನಾವು ಎದ್ದು ಬಂದಿದ್ದಕ್ಕೆ ಇವ್ರಿಗೆ ತುಂಬ ಸಿಟ್ಟು ಬಂದ್ಬಿಟ್ಟೈತೆ. ಅದೇ ಎದ್ದೋಗ್ಬಿಟ್ರಲ್ಲಪ್ಪ ಅಂತೇಳಿ ತುಂಬ ಸಿಟ್ಟು ಬಂದ್ಬಿಟ್ಟೈತೆ. ನೋಡ್ತಾ ಇರಿ, ನೆನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.